ನಮಸ್ಕಾರ ಬಾಂಧವರೇ, ನಾನು ಕೆರೆಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ಇವತ್ತಿನ ದಿವಸ ನಾನು ಕೋಡಿ ಹಳ್ಳದ ಬಗ್ಗೆ ತಿಳಿಸ್ಕೊಡ್ತೀನಿ. ಕೋಡಿ ಹಳ್ಳ ಅಂತಂದರೆ ಏನು? ನಾನು ಈಗಾಗಲೇ ತಿಳಿಸಿರತಕ್ಕಂತೆ ಇದು ಒಂದು ಸರ್ಕಾರಿ ಕೆರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಏರಿಯನ್ನು ನಿರ್ಮಿಸ್ತಾ ಇರ್ತಾರೆ. ಹೆಚ್ಚು ಮಳೆಯಾದಂತೆ ನೀರು ಕೋಡಿ ಮೂಲಕ ಹೊರಗಡೆ ಹೋಗುತ್ತೆ. ಈ ಹಸಿರು ಬಣ್ಣದಿಂದ ತೋರಿಸಿರ್ತಕ್ಕಂಥದ್ದೇ ಕೋಡಿ ಹಳ್ಳ. ಮಳೆಗಾಲದಲ್ಲಿ ಹೆಚ್ಚು ಮಳೆಯಾದರೆ ಜಮೀನಿನಲ್ಲಿ ಬಿದ್ದಿರ್ತಕ್ಕಂಥ ನೀರು ಕೊರಕಲು ಮತ್ತು ಕಾಲುವೆಗಳ ಮೂಲಕ ಕೆರೆಯನ್ನು ಸೇರುತ್ತೆ. ಕೆರೆ ತುಂಬುತ್ತದೆ. ಹೆಚ್ಚುವರಿ ಒಳಹರಿಯುವ ನೀರನ್ನು ಹೊರ ಹಾಕಬೇಕಾಗ್ತದೆ. ಇಲ್ಲವಾದರೆ ಕೆರೆಗೆ ಒಡೆದು ಹಾಳಾಗೋ ಸಂಭವ ಇರುತ್ತೆ. ಕೆರೆ ತುಂಬಿದಾಗ ಹೆಚ್ಚುವರಿ ನೀರು ಕೋಡಿಯಿಂದ ಹೊರಬೀಳುತ್ತೆ. ಚಿತ್ರದಲ್ಲಿ ನೀವು ಕಾಣಬಹುದಾಗಿರುತ್ತೆ. ನಂತರ ಇದು ಹಳ್ಳದ ಮೂಲಕ ಹೊರಗಡೆ ಹೋಗುತ್ತೆ. ಇದನ್ನೇ ಕೋಡಿ ಹಳ್ಳ ಅಂತ ಹೇಳ್ತಾರೆ. ನೀವಿಲ್ಲಿ ಕಾಣ್ಬೋದು, ಇದು ಕೆರೆ ತುಂಬಿದಾಗ ಈ ಕೋಡಿ ಮೂಲಕ ನೀರು ಈ ಹಸಿರು ತೋರಿಸ್ತಕ್ಕಂಥ ಮೂಲಕ ಹೊರಗಡೆ ಹೋಗಿ ಬೇರೆಗೆ ಸೇರ್ಕೊಳ್ಳುತ್ತೆ. ಇಲ್ಲೂ ಸಹ ಕಾಣಬಹುದಾಗಿದೆ. ಇದು ಕೋಡಿಯಿಂದ ಹೊರಬಂದಕ್ಕಂಥ ನೀರು ಹಳ್ಳದ ಮೂಲಕ ಬೇರೆ ಕಡೆಗೆ ಸಾಗುತ್ತೆ. ಈ ನೀರಿನಿಂದ ಬೆಳೆಗಳಿಗೆ ಮತ್ತು ಜಮೀನುಗಳಿಗೆ ಯಾವುದೇ ಹಾನಿ ಆಗಲ್ಲ. ಈ ನೀರು ಇನ್ನೊಂದು ಕೆರೆ ಸೇರುವಂತೆ ನಮ್ಮ ಪೂರ್ವಜರು ಸಂಪರ್ಕವನ್ನು ಕಲಿಸಿರ್ತಾರೆ. ಉದಾಹರಣೆಗೆ ಈ ಹಸಿರು ಬಣ್ಣದಿರ್ತಕ್ಕಂಥ ಕೋಡಿ ಹೇಳ್ತಕ್ಕಂಥ ನೀರು ಹೀಗೆ ಹರಿದು ಮುಂದೆ ಮತ್ತೊಂದು ಕೆರೆ, ಇಲ್ಲಿ ಕಾಣ್ಬೋದು ತಾವು, ಇಲ್ಲೊಂದು ಕೆರೆ ಇದೆ. ಈ ಕೆರೆಗೆ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಕೋಡಿ ಹಳ್ಳದ ಹದ್ಗಿಡದ ಹಳ್ಳ ಆಗಿರುತ್ತೆ, ಅಥವಾ ಸರ್ವೆ ನಂಬರ್ ಮೂಲಕ ಹಾದು ಹೋಗಿದ್ದ ಹಳ್ಳ ಆಗಿರುತ್ತೆ. ಇದು ಕಾಯ್ದಿರಿಸಿರ್ತಕ್ಕಂಥ ಖರಾಬಾಗಿರುತ್ತೆ. ಮೂಲ ಭೂಮಾಪನ ಸಮಯದಲ್ಲಿ ಸ್ಥಳದಲ್ಲಿ ಇದ್ದಂತಹ ಕೋಡಿ ಹಳ್ಳವನ್ನು ಗುರುತಿಸಿ ದಾಖಲೆಗಳನ್ನು ತಯಾರಿಸಲಾಗಿದೆ. ಪ್ರಸ್ತುತ ತಾವು ಕೋಡಿ ಹಳ್ಳವನ್ನು ಹಸಿರು ಬಣ್ಣದಿಂದ ಗುರುತಿಸತಕ್ಕಂಥದ್ದನ್ನು ಕಾಣಬಹುದಾಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ತೂಬು ಅಂದರೆ ಸ್ಲೂಯಿಸ್ ನಿರ್ಮಾಣ ಬಗ್ಗೆ ಮತ್ತು ನಿರ್ವಹಣೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.